ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ನೋಡಲು ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಆದರೆ ಪ್ರಕೃತಿಯನ್ನು ಪ್ರೀತಿಸುವ ಬದಲು ಕೆಲವರು ಅದನ್ನೇ ಹಾಳು ಮಾಡಿ ಹೋಗುತ್ತಿದ್ದಾರೆ. ಕೊಡಗು ಜಿಲ್ಲೆಯ ಪ್ರವಾಸಿ ತಾಣ ಚೇಲಾವರ ಜಲಪಾತ ಮತ್ತು ಕಬ್ಬಿಬೆಟ್ಟದಲ್ಲಿ ಪ್ರವಾಸಿಗರ ಅಟ್ಟಹಾಸ ಮಿತಿ ಮೀರಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಮತ್ತೊಂದೆಡೆ ಇದಕ್ಕೆ ಕಡಿವಾಣ ಹಾಕಬೇಕಾದ ಸ್ಥಳೀಯ ಆಡಳಿತ, ಪ್ರವಾಸೋದ್ಯಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡ ಕಣ್ಮುಚ್ಚಿ ಕುಳಿತಿದೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಆಗಮಿಸುತ್ತಿದ್ದರೂ ಸ್ಥಳೀಯ ಆಡಳಿತದಿಂದ ಸಮರ್ಪಕ ವ್ಯವಸ್ಥೆಯೇ ಇಲ್ಲ. ಕಸ ವಿಲೇವಾರಿ, ಸ್ವಚ್ಛತೆ, ಎಚ್ಚರಿಕೆಯ ಫಲಕಗಳು ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಪ್ರವಾಸೋದ್ಯಮ ಇಲಾಖೆಗೆ ಈ ತಾಣದಿಂದ ಹೆಸರು ಸಿಗುತ್ತಿದೆ. ಆದರೆ ತಾಣದ ಸಂರಕ್ಷಣೆಗೆ ಎಷ್ಟು ಆದ್ಯತೆ ನೀಡಲಾಗಿದೆ ಎಂಬ ಪ್ರಶ್ನೆ ಸ್ಥಳೀಯರನ್ನು ಪದೇ ಪದೇ ಕಾಡುತ್ತಿದೆ. ಇನ್ನೊಂದೆಡೆ ರಾತ್ರಿ ವೇಳೆ ಮದ್ಯಪಾನ, ಡಿಜೆ ಸದ್ದು, ಅಸಭ್ಯ ವರ್ತನೆ, ವಾಹನಗಳ ಅಟ್ಟಹಾಸ ಮತ್ತು ಅಪ್ರಾಪ್ತರ ಸಂಚಾರ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದರೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಕೃತಿಯ ಸೌಂದರ್ಯ ಸವಿಯಲು ಬರುವ ಕೆಲವು ಪ್ರವಾಸಿಗರೇ ಪರಿಸರದ ದೊಡ್ಡ ಶತ್ರುಗಳಾಗಿ ಮಾರ್ಪಡುತ್ತಿದ್ದಾರೆ. ತಾವು ತಂದ ಪ್ಲಾಸ್ಟಿಕ್, ಮದ್ಯದ ಬಾಟಲಿ, ಆಹಾರದ ತ್ಯಾಜ್ಯಗಳನ್ನು ಅಲ್ಲೇ ಬಿಸಾಡಿ ಹೋಗುವುದು, ಸಾರ್ವಜನಿಕ ಸ್ಥಳಗಳನ್ನು ಅಶುಚಿತ್ವಗೊಳಿಸುವುದು ಹಾಗೂ ಸ್ಥಳೀಯರ ನೆಮ್ಮದಿ ಹಾಳು ಮಾಡುವುದು ಸಾಮಾನ್ಯವಾಗಿದೆ. ರಾತ್ರಿ ವೇಳೆ ಕಬ್ಬಿಬೆಟ್ಟಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಡಿಕೇರಿಯ ಸುಂದರ ನಿವಾಸ ಸ್ಥಳ ಅಂತ ಹೇಳ್ಬೋದು. ಇದು ಭಾಳ ಚೆನ್ನಾಗಿದೆ. ಇದು ಅಲ್ಲಿ ಕೂತ್ಕೊಂಡು ನಮ್ಮ ಮೆಮೊರೀಸ್ ಆಗಿರ್ಬೋದು, ನಮ್ಮ ನೆನಪುಗಳಾಗಿರ್ಬೋದು ಎಲ್ಲನೂ ತುಂಬ ಮರುಕಳಿಸುತ್ತೆ. ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಒಳ್ಳೆ ಮಲೆನಾಡಿನ ಚಿತ್ತಾರ ಥರನೇ ಇದೆ. ಭಾಳ ಚೆನ್ನಾಗಿದೆ, ಜರ್ನಿ ಚೆನ್ನಾಗಿದೆ. ಮಾತ್ರ ಇಲ್ಲಿಗೆ ಬರೋರು ಎಲ್ಲರೂ ಶುಚಿತ್ವದಿಂದ ನಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾವು ಮೈಸೂರಿಂದ ಬಂದಿರೋದು. ಫ್ರೆಂಡ್ಸ್ಗಳೆಲ್ಲ ಬಂದು ಹಾಲಿಡೇಸಲ್ಲಿ ಪಿಕ್ನಿಕ್ಗೆ ಅಂತ ಬಂದಿದ್ದು. ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಅಲ್ಲಲ್ಲಿ ಸ್ವಲ್ಪ ಎಲ್ಲ ಹೋಗಿರೋರೆಲ್ಲ ಸ್ವಲ್ಪ ಹಾಳು ಮಾಡಿದ್ದಾರೆ. ಸಿಗರೇಟು, ಈ ಗುಟ್ಕಾ ಈ ರೀತಿದೆಲ್ಲ ಯೂಸ್ ಮಾಡಿದ್ದಾರೆ. ಇನ್ನು ಅದು ಬಿಟ್ಟರೆ ಇನ್ನು ವ್ಯೂ ಎಲ್ಲ ಭಾಳ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟು ಈ ಪ್ಲೇಸಿಗೆ ಬರೋರು, ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಆದರೆ ಈ ಪ್ಲೇಸ್ನ ಇದೇ ಥರ ನಾವು ಕಾಪಾಡ್ಕೋಬೇಕು. ಯಾಕೆ ಅಂತಂದರೆ ಅಲ್ಲಿ ಮೇಲ್ಗಡೆ ಸಖತ್ತು ಈಗ ಸಿಗರೇಟ್ ಹೊಡೆದಿರೋದು, ಆಮೇಲೆ ಏನೇನೋ ತಗೋಯ್ತಾರೆ ತಿನ್ನೋಕ್ಕೆ, ಅವೆಲ್ಲ ಅಲ್ಲೇ ಬಿಸಾಕಿದ್ದಾರೆ. ಇದರಿಂದ ಪರಿಸರ ಹಾಳಾಗುತ್ತೆ. ನಾವು ಮುಂದಿನ ಜನ್ರೇಷನ್ಗೂ ಈ ಥರ ಬರೋರು ನೋಡಬೇಕು, ಆ ಥರ ಮಾಡಬೇಕು ಅಂತಂದರೆ ನಾವು ಚೆನ್ನಾಗಿ ಇಟ್ಕೋಬೇಕು. ಇಲ್ಲ ಅಂತ ಏನಾಗುತ್ತೆ ಅಂತಂದರೆ ಇದೇ ಹಾಳಾಗುತ್ತೆ. ಆಮೇಲೆ ಈ ಥರ ಪ್ಲೇಸ್ಗೆ ನಾವು ಫೋನಲ್ಲೋ ಇಲ್ಲಾಂದರೆ ಟಿ ವಿಲೋ ನೋಡಬೇಕಾಗುತ್ತೆ. ನಾವು ಈ ಥರ ಪ್ಲೇಸ್ಗೆ ನೈಜವಾಗಿ ಬಂದು ನಾವು ವೀಕ್ಷಣೆಯನ್ನು ಮಾಡೋದಕ್ಕಾಗಲ್ಲ. ಅದಕ್ಕಾಗಿ ನಾವು ಪರಿಸರವನ್ನು ಕಾಪಾಡಬೇಕು. ಪ್ರಕೃತಿಯನ್ನು ಉಳಿಸಬೇಕಾದವರೇ ಮೌನ ವಹಿಸಿದ್ದಾರೆ. ನಿಯಮ ಜಾರಿಗೊಳಿಸಬೇಕಾದವರೇ ಕಣ್ಣು ಮುಚ್ಚಿ ಕುಳಿತರೆ. ಪ್ರಕೃತಿಯನ್ನು ಸವಿಯಲು ಬಂದವರೇ ಅದನ್ನು ಹಾಳು ಮಾಡಿದರೆ ನಾಳಿನ ತಲೆಮಾರಿಗೆ ನಾವು ಏನನ್ನು ಬಿಟ್ಟು ಹೋಗುತ್ತೇವೆ? ಇನ್ನಾದರೂ ಸ್ಥಳೀಯ ಆಡಳಿತ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಠಿಣ ನಿಯಮ ಜಾರಿಗೊಳಿಸಬೇಕಿದೆ. ಇಲ್ಲವಾದರೆ ಕೊಡಗಿನ ಈ ಪ್ರಕೃತಿ ರತ್ನ ಮುಂದಿನ ದಿನಗಳಲ್ಲಿ ತನ್ನ ಸೌಂದರ್ಯವನ್ನು ಕಳೆದುಕೊಂಡು ಮತ್ತೊಂದು ದುಸ್ಥಿತಿಯ ಪ್ರವಾಸಿ ತಾಣವಾಗಿ ಉಳಿದು ಹೋಗಲಿದೆ. ಅಶ್ರಾಫ್, ಚಿತ್ತಾರ ನ್ಯೂಸ್, ಚೆಯ್ಯಂಡಣೆ.